ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಜಾಸ್ತಿ ತೋಟಗಳೊಳಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗೈತಿ. ಈ ಹಾರ್ವೆಸ್ಟಿಂಗ್ ಆದ ನಂತರ ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಈಗ ವಿಶ್ರಾಂತಿ ದಿನಗಳ ನಿಯೋಜನೆ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ನೀವು ಕಾಯಿ ಕಟ್ ಮಾಡಿದ ನಂತರ ತೋಟಕ್ಕೆ ಜಾಸ್ತಿಯಾಗಿ ನೀರು ಕೊಡಬೇಕು. ಈ ನೀರ ನೀವು ಡ್ರಿಪ್ ಮುಖಾಂತರ ಕೂಡ ನೀಡಬಹುದು, ಮತ್ತು ಫಾಟಾದಾಗ ನಡವರ್ಕ್ ಸೆಂಟರ್ದಾಗ ಕೂಡ ಹರಿನೀರು ಕೂಡ ನೀವು ನೀಡಬಹುದು. ಇದರಿಂದ ಎಲ್ಲ ಬೇರುಗಳು ಗಿಡದ ಎಲ್ಲ ಬೇರುಗಳು ಸ್ಟಾರ್ಟ್ ಆಗಕ್ಕೆ ಅನುಕೂಲ ಆಗ್ತೈತಿ, ಮತ್ತು ಪ್ಲಾಟ್ ಹೆಲ್ದಿ ಆಗಿರಕ ಅನುಕೂಲ ಆಗ್ತೈತಿ. ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರ, ಕಾಯಿ ತೆಗೆದ ನಂತರ ನೀರ ಸ್ಟಾಪ್ ಮಾಡ್ತಾರ. ಅಂದ್ರೆ ಏಪ್ರಿಲ್ ಚಾಟ್ನಿ ಒಳಗೆ ಜಲ್ದಿ ಸ್ಪೀಡ್ ಆಗಿ ಪ್ಲಾಟ್ ಒಳಗೆ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಪ್ಲಾಟ್ ಆಲ್ರೆಡಿ ಸ್ಟ್ರೆಸ್ ಒಳಗಿರ್ತೈತಿ. ಅಂದ್ರೆ ಕಾಯಿ ಲೋಡ್ ಜಾಸ್ತಿಯಾಗಿ ತಡ್ಕೊಂಡು ಲೋಡ್ ಒಳಗಿರ್ತೈತಿ. ಈ ಹಂತದ ಒಳಗೆ ನೀವು ಡೈರೆಕ್ಟ್ ಕಾಯಿ ತೆಗೆದ ನಂತರ ನೀರ್ ಬಂದ್ ಮಾಡ್ರಿ ಅಂದ್ರೆ ಗಿಡ ವೀಕ್ ಆಗೋ ಸಾಧ್ಯತೆ ಇರ್ತೈತಿ. ಆದ ಕಾರಣದಿಂದ ಯಾರು ನೀರ್ ಬಂದ್ ಮಾಡಬೇಡ್ರಿ, ಸತತವಾಗಿ ನೀರು ಕೊಡ್ರಿ. ಅಂದ್ರೆ ಆದಷ್ಟು ಜಾಸ್ತಿಯಾಗಿ ನೀರು ಕೊಡ್ರಿ. ಹರಿನೀರು ಕೂಡ ನೀಡಬಹುದು. ಹರಿನೀರು ನೀಡುವಾಗ ನೀವು ಡ್ರಿಪ್ ಸಾಲಿನಾಗ DAP 50 kg ಎಕರೆಗೆ ಉಟ್ಕೊಂಡು ಕೂಡ ನೀರು ಕೊಡ್ಬೋದು. ಇದಾದ ನಂತರ ನೀವೇನ್ ಮಾಡ್ರಿ, ಡ್ರಿಪ್ ಮುಖಾಂತರ ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ SOP 10 kg ಡ್ರಿಪ್ ಮುಖಾಂತರ ನೀಡ್ರಿ. ಇದರಿಂದ ವೈಟ್ ರೂಟ್ ಡೆವಲಪ್ಮೆಂಟ್ ಆಗಕ ಅನುಕೂಲ ಆಗ್ತೈತಿ. ಇದಾದ ನಂತರ ಅಲ್ಟ್ರಾಸ್ಪೀಡ್ 2 ಲೀಟರ್ ಎಕರೆಗೆ ನೀಡಬಹುದು. ಸಿಂಪರಣೆ ಮುಖಾಂತರ ಏನ್ ಮಾಡ್ರಿ, ನೀರು 200 ಲೀಟರ್, ಕಾಂಬಿ 200 ಗ್ರಾಮ್ ಪ್ಲಸ್ ಅಲ್ಕಾಮಿಡ್ 500 ಮಿಲಿ ಪ್ಲಸ್ 13-045 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಪ್ಲಾಟ್ ಹೆಲ್ದಿ ಆಗಕ್ಕೆ ಅನುಕೂಲ ಆಗ್ತೈತಿ, ಮತ್ತು ಆಹಾರ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ನಂತರ ನೀವು ವಿಶ್ರಾಂತಿ ದಿನಗಳ ನಿಯೋಜನೆ ಆದ ನಂತರ ನೀವು ಏಪ್ರಿಲ್ ಚಾಟ್ನಿ 15 ದಿನಗಳ ಮುಂಚಿತವಾಗಿ ಗ್ಯಾಪ್ನಾಗ ಹಾಕೋಬೇಕಾಗ್ತೈತಿ. ಇದನ್ನ ಮಾಡಾಕ ನೀವು ನನ್ನ ತೋಟ ಅನ್ನೋದು ವಿಂಡೋ ಒಳಗೆ ಹೋಗಿ ಚಾಟ್ನಿ ಪ್ರಕಾರವನ್ನು ಚೇಂಜ್ ಮಾಡಿ ನಿಮ್ಮ ಚಾಟ್ನಿ ತಾರೀಕು ಯಾವಾಗಿರ್ತೈತೆ ಅದನ್ನ ಹಾಕೋರಿ. ಅಲ್ಲಿ ಸಲ್ಲಿಸು ಅಂತ ಇದನ್ನ ಮಾಡಿ ನೀವು ನಿಮ್ಮ ಪ್ಲಾಟ್ ಅನ್ನು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಗ್ರೇಪ್ ಮಾಸ್ಟರ್ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಡ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಾಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.